ಧಿಕ್ಕಾರ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧಿಕ್ಕಾರ, ಪ್ರಿಯಾಂಕಾ ಖರ್ಗೆ ನೋಡಿದ ಗುಂಡಾಗಿರಿ ಧಿಕ್ಕಾರ ಧಿಕ್ಕಾರ, ಪ್ರಿಯಾಂಕಾ ಖರ್ಗೆ ಧಿಕ್ಕಾರ ಧಿಕ್ಕಾರ. ಆಡಳಿತ ವ್ಯವಸ್ಥೆಯನ್ನು ನೋಡಿರ್ತಕ್ಕಂಥವ್ರು ಖಂಡಿತರು ಕೂಡ 2 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡದೆ, ಸಾರ್ವಜನಿಕರಿಗೆ ಸ್ಪಂದಿಸದೆ, ಬರೇ ಗ್ಯಾರಂಟಿಗಳ ನೆಪದಲ್ಲಿ ಸರ್ಕಾರ ನಡೆಸತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ನೋಡಿದರೆ ನೀವೇ ಎಲ್ಲ ಪತ್ರಿಕೆಗಳಲ್ಲಿ ಬರೆದಿದ್ದೀವಿ, ಪ್ರಶ್ನೆ ಹಾಕಬೇಕಾಗಿದೆ. ಇವತ್ತು ವಿದ್ಯುತ್ ದರ ರೇಟ್ ಮಾಡಿರ್ತಕ್ಕಂಥದ್ದು ಪಾಣಿ ಕೇವಲ 5 ರೂಪಾಯಿ ಇದ್ದಂಥ ಪಾಣಿನ 20 ರೂಪಾಯಿ ಮಾಡಿ ಒಂದು ಚಾಪಕ್ಕಾಗದ ಹಿಂದಿನ ಸರ್ಕಾರವೆಲ್ಲ 5 ರೂಪಾಯಿ ಇತ್ತು. ಇವತ್ತು 500 ರೂಪಾಯಿ ಚಾಪಕ್ಕಾಗ ಮಾಡಿ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಷ್ಟೇ ಕೋಟಿ ದುಡ್ಡು ಮಾಡಬೇಕು, ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಹೇಳಿ ಇವತ್ತು ಒಂದು 5 ಲಕ್ಷ ರೂಪಾಯಿ ಜಮೀನು ಬೆಲೆ ಇದ್ದರೆ 50 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದಾರೆ. ಆ ಜಮೀನು ಬಾಳ್ತಕ್ಕಂಥ ಕೇವಲ 5 ಲಕ್ಷ ರೂಪಾಯಿ. ಇವರು 50 ಲಕ್ಷ ರೂಪಾಯಿ ವ್ಯಾಲ್ಯೂ ಕಟ್ಟಿ ನೀವು ಸ್ಟಾಂಪ್ ಡ್ಯೂಟಿ ಕಟ್ಬಿಡ್ರಿ, ನೀವು ಎಷ್ಟಕ್ಕಾದ್ರೂ ರಿಜಿಸ್ಟ್ರೇಷನ್ ಮಾಡಿಬಿಟ್ರಿ, ಸ್ಟಾಂಪ್ ಡ್ಯೂಟಿ ಬರ್ಬೇಕನ್ನೋ ಉದ್ದೇಶದಿಂದ ಈ ಥರ ಮಾಡ್ತಾರೆ. ನನ್ನ ಅಂದಾಜಿನ ಪ್ರಕಾರ 15 ಸಾರಿ ಈ ಏನು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಎಕ್ಸೈಸ್ 15 ಸಾರಿ 15 ಟೈಮ್ ರೇಟ್ ಜಾಸ್ತಿ ಮಾಡಿರ್ತಾರೆ. ಇವತ್ತು ಯಾವುದೇ ರೇಟ್ ಮಾಡಲಿ, ಏನೇ ಮಾಡಲಿ, ಪ್ರತಿಯೊಂದಕ್ಕೂ ದರ ನಿಗದಿ ಮಾಡ್ತಕ್ಕಂಥದ್ದು. ಅವ್ರು ಏನೇ ಡೆವಲಪ್ಮೆಂಟ್ ಕೆಲಸ ದೊಡ್ಡ ಮಾಡ್ಕೊಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ರಾಜ್ಯದಲ್ಲಿ ನಾನು ಸೀನಿಯರ್ ಶಾಸಕನಿದ್ದೀನಿ, ಯಾವುದು ಕೂಡ ಎಲ್ಲಿನೂ ಕೂಡ ಡೆವಲಪ್ಮೆಂಟ್ ಕೆಲಸ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದಾರೆ. 2 ವರ್ಷದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ, ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಮಂತ್ರಿ ಮತ್ತು 5 ಜನ ಶಾಸಕರಿದ್ದಾರೆ. ಎಲ್ಲಿ ಯಾವ ಕೆಲಸಗಳಿಗೆ ಕೋಟಿ ಹಣ ತಂದು ಅವ್ರ ಡೆವಲಪ್ಮೆಂಟ್ಗೆ ಪೂಜೆ ಮಾಡಿದ್ದಾರೆ ನೀವು ನೋಡಿದ್ರೆ ತಾನೆ. ಈ ರೀತಿಯಾದಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ನಾನು ಎಂದೂ ಕೂಡ ನೋಡಿಲ್ಲ.